ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಬಿಜೆಪಿ ಜನರಲ್ ಸೆಕ್ರೆಟರಿ ಆದ ಭರತೇಶ್ ರೆಡ್ಡಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ ಸರ್. ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಈ ನಮ್ಮ ರಾಜಕೀಯಕ್ಕೆ ತಾವು ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ? ನಾನು ಡಿಗ್ರಿ ಮುಗಿಸಿ ಬಂದಮೇಲೆ ಬಹುಶಃ 1989 ಇರಬೇಕು. ಆವಾಗ ವಾಜಪೇಯಿ ಹೆಸರಿಗೆ ಎಲ್ಲ ಕಡೆ ಕೇಳ್ತಾ ಇತ್ತು, ಏನು ಈ ದೇಶಕ್ಕೆ ಭಾಳ ಒಳ್ಳೆಯ ಮನುಷ್ಯ ಇದ್ದಾನೆ, ಈ ದೇಶ ಒಳ್ಳೆ ಚೆನ್ನಾಗಿ ಮುನ್ನಡೆಸ್ಬೋದು ಅನ್ನಂಥೇಳಿ. ಆ ಸಂದರ್ಭದಲ್ಲಿ ಒಂದು MP ಎಲೆಕ್ಷನ್ ಬಂತು. ಹಾಗಾಗಿ ನಾನು ವೈಯಕ್ತಿಕವಾಗಿ ಸ್ವತಃ ಆ ಎಲೆಕ್ಷನ್ ಇದರಲ್ಲಿ ಹೆಜ್ಜೆ ಇಟ್ಟು ಕೆಲಸ ಮಾಡಿದೆ. ಕೆಲಸ ಮಾಡಿ ತಾವು ನಮ್ಮ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ವಿ. ಸರಿ ಸರ್. ಸರ್, ನಮ್ಮ ಈ ರಾಜಕೀಯ ಪ್ರವೇಶ ಮಾಡಿದ ಮೇಲೆ ಮಾಡೋಕ್ಕೂ ಮುಂಚೆ ಬೇರೆ ಯಾವುದಾದ್ರು ಸಂಘಟನೆಗಳು ಕಾರ್ಯಕಲ್ಪದಲ್ಲಿ ತಾವು ಕೆಲಸ ಮಾಡಿದ್ದೀರಾ? ಇಲ್ಲ, ನಾನು ಓದ್ಕೊಂಡಿದ್ದೆ. ಡಿಗ್ರಿ ತನಕ ಓದಿದೆ. ಡಿಗ್ರಿ ನಂತರ ಹಳ್ಳಿಗೆ ಬಂದೆ. ಹಳ್ಳಿಗೆ ಬಂದಮೇಲೆ ರಾಜಕೀಯಕ್ಕೆ ಬಂದೆ ಅಷ್ಟೇ. ಮುಂಚೆ ಏನು ಯಾವ ಸಂಘಟನೆಯಲ್ಲೂ ಇರಲಿಲ್ಲ. ಓದ್ಕೊಂಡು ಡೈರೆಕ್ಟ್ ಹಾಗೆ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದೆ. ಹಳ್ಳಿಗೆ ಬಂದಮೇಲೆ ಪ್ರವೇಶ ಮಾಡಿದೆ. ಸೊ ತಾವು ನಮ್ಮ ಈ ರಾಜಕೀಯ ಪ್ರವೇಶ ಮಾಡಿದ ಮೇಲೆ ಈ ನಮ್ಮ ಕ್ಷೇತ್ರ ಗ್ರಾಮದ ಜನತೆಗೋಸ್ಕರ ಯಾವ ಕೆಲಸ ಕಾರ್ಯಗಳನ್ನ ತಾವು ಅಭಿವೃದ್ಧಿ ಮಾಡಿದ್ದೀರಾ? ಮೊದಲನೇದಾಗಿ ನಾನು ನಮ್ಮೂರಿಗೆ ಬಂದ ತಕ್ಷಣ ಇಲ್ಲಿ ಜನಕ್ಕೆ ಭಾರೀ ನೀರಿನ ಸಮಸ್ಯೆ ಇತ್ತು. ಯಾವ ಥರ ಇತ್ತು ಅಂದರೆ ನೀರಿಗಾಗೇ ಕಾದಾಡೋಂಥ ದಿನಗಳಿತ್ತು. ಅದನ್ನು ನಾನು ಯೋಚನೆ ಮಾಡಿ ಡ್ಯಾನಿರಾದವರು ಒಂದು ಸ್ಕೀಮ್ ತಂದರು. ಆ ಸ್ಕೀಮಲ್ಲಿ 15% ನಮ್ಮೂರಿಂದ ದುಡ್ಡು ಕಟ್ಟಬೇಕಾಗಿತ್ತು. ಅದಕ್ಕೆಲ್ಲ ಜನಗಳ ಹತ್ರ ಮಾತಾಡಿ ಕಡಿಮೆ ಬಿದ್ದಿದ್ದನ್ನು ನಾವು ಹೊಂದಿಸಿ ಆಗಿಂದನೇ ಒಂದು ಓವರ್ ಹೆಡ್ ಟ್ಯಾಂಕ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಮುಖ್ಯವಾದ ಕೆಲಸವನ್ನು ಸ್ಟಾರ್ಟ್ ಮಾಡಿ ಜನಗಳ ಕಷ್ಟ ನಿವಾರಿಸಿದ್ದೀರಾ? ಹೌದು. ನೀರಿನ ಸಮಸ್ಯೆ ಒಂದು ಪರಿಹರಿಸಿದ್ದೀವಿ. ಸರಿ ಸರ್. ಸರ್, ತಾವು ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಾ. ಸೊ ನೀರಿನ ಸಮಸ್ಯೆ ಹಾಗೂ ಜನಗಳ ಸ್ಪಂದಿಸಿದೆ. ಈ ಕೆಲಸಗಳಲ್ಲಿ ತಾವು ಜನ ಸದಾ ನೆನಪಲ್ಲಿ ಇಟ್ಕೊಳ್ಳುವಂಥ ಕೆಲಸ ಯಾವ್ದಾದ್ರು ಒಂದಿದೆಯಾ ಸರ್? ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ? ಒಂದೇನು ಸಾಕಷ್ಟಿದೆ. ಅದೇ ಮುಖ್ಯವಾಗಿ ನೀರು. ಆ ಟ್ಯಾಂಕ್ ಬಿಟ್ಟು ಬೇರೆ ಎಲ್ಲ ನೀರಿನ ಮೂಲಗಳು ಚೆನ್ನಾಗಿ ಆಗೋ ಥರ ಮಾಡಿದ್ದೀವಿ. ನಮ್ಮೂರಿಗೆ ಪೂರಕ ರಸ್ತೆಗಳು, ಆಮೇಲೆ ಶಾಲಾ ಬಿಲ್ಡಿಂಗುಗಳು, ಕಾಂಪೌಂಡುಗಳು, ಸೇತುವೆಗಳು. ನಾನು APMCಯಲ್ಲಿದ್ದಾಗ ಒಂದು ದೊಡ್ಡ ಗೋಡನ್ನು ಹಳ್ಳಿನಲ್ಲಿ ಕಟ್ಟಿದ್ದು. ಈ ಥರ ಸಾಕಷ್ಟು ಕೆಲಸಗಳಿದೆ. ಶಾಲೆ ರಿಪೇರಿಗಳು, ಸ್ಕೂಲ್ ರಿಪೇರಿಗಳು, ಕಾಂಪೌಂಡುಗಳು, ಅಡುಗೆ ಕೋಣೆಗಳು ಸಾಕಷ್ಟು ಕೊಟ್ಟಿದೆ. ರಸ್ತೆಗಳು, ಸಿಸಿ ರಸ್ತೆಗಳು ಕೂಡ, ಚರಂಡಿಗಳು ಎಲ್ಲ ಮಾಡಿಸಿದ್ದೀವಿ. ಸೊ ಇಷ್ಟೆಲ್ಲ ಕೆಲಸ ಕಾರ್ಯಗಳು ತಾವು ನಮ್ಮ ಕ್ಷೇತ್ರದ ಜನರಿಗಾಗಿ ಮಾಡಿದ್ದೀರಾ. ಸೊ ತಾವು ನಮ್ಮ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡೋದಕ್ಕೂ ಪ್ರೇರಣೆ ಕೊಟ್ಟಂತ ತಮ್ಮ ಸಮಾಜದಲ್ಲೇ ಆಗಲಿ, ಕುಟುಂಬದಲ್ಲೇ ಆಗಲಿ, ತಮ್ಮ ಬಂಧು ಬಳಗ ಮಿತ್ರರಾಗಲಿ, ಸೊ ಯಾರು ನಿಮಗೆ ಪ್ರೋತ್ಸಾಹ ಕೊಟ್ಟು ಈ ರಾಜಕೀಯ ಕ್ಷೇತ್ರಕ್ಕೆ ಪ್ರೋತ್ಸಾಹ ಕೊಟ್ಟಂತ ವ್ಯಕ್ತಿ ಯಾರು? ಆ್ಯಕ್ಚುಲಿ ನಾವು ರಾಜಕೀಯಕ್ಕೆ ಬಂದಮೇಲೆ ಮನೆಯವರು, ಮೊದಲನೇದಾಗಿ ಹೆಂಡತಿಯವರು, ಅಣ್ಣ ಅತ್ತಿಗೆ ಅವರೆಲ್ಲ ಇರಲಿ ಬಿಡಪ್ಪ, ನೀನು ಒಳ್ಳೆ ಕೆಲಸ ಮಾಡ್ಕೊಂಡಿರು ಅನ್ನೋ ಥರ ಸಪೋರ್ಟ್ ಕೊಟ್ಟಿದ್ದಾರೆ. ಒಂದು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಕೊಟ್ಟು ತಮಗೆ ಪ್ರೋತ್ಸಾಹ ಕೊಟ್ಟು ಈ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದಾರೆ. ನಾನು ಇಲ್ಲೆಲ್ಲ ಕೆಲಸ ಮಾಡಿದಂಗೆ ಬೇರೆ ಕಡೆ ತಿರುಗಿದ್ರು ಸಹಿಸ್ಕೊಂಡು ಸಹಕಾರ ಮಾಡಿದ್ದಾರೆ. ಸರಿ ಸರ್. ಸರ್, ತಾವು ಈ ಹುದ್ದೆಯಲ್ಲಿ ಈಗ ತಾವು ಒಂದು ನಮ್ಮ ಚಳ್ಳಕೆರೆ ತಾಲೂಕು ಜನರಲ್ ಸೆಕ್ರೆಟರಿ ಆಗಿ ತಾವು ಜನಗಳಿಗೆ ಸೇವೆ ಮಾಡ್ತಾ ಇದ್ದೀರಾ. ಇದೇ ರೀತಿ ಇನ್ನು ಜನಗಳಿಗೆ ಸೇವೆ ಮಾಡೋದಕ್ಕೆ ತಮಗೆ ಇದಕ್ಕಿಂತ ಇನ್ನೂ ಒಂದು ಒಳ್ಳೆ ಪೊಸಿಷನ್ ಏನು ತಗೋಬೇಕು ಅಂತಿದ್ದೀರಾ? ಆ ಸ್ಥಾನದಲ್ಲಿ ಕುತ್ಕೊಂಡು ಇನ್ನು ಜನಕ್ಕೆ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಾ? ನನಗೆ ಇಂಥ ಹುದ್ದೆನೇ ಬೇಕು ಅಂತ ನಾನು ಇಲ್ಲಿ ಬಂದವನಲ್ಲ. ಜನಗಳಿಗೆ ಒಳ್ಳೆ ಕೆಲಸ ಮಾಡಲೇಬೇಕು, ಏನಾದರೂ ಸಮಾಜದಲ್ಲಿ ಪರಿವರ್ತನೆ ಮಾಡಬೇಕು ಅನ್ನೋಂಥ ಹಂಬಲ ಇಟ್ಕೊಂಡು ಬಂದವನು. ನನ್ನನ್ನು ಇಲ್ಲಿ ತನಕ ತಂದಿದೆ. ನಾನು ಈಗ ಜನರಲ್ ಸೆಕ್ರೆಟರಿ ಅಲ್ಲ, APMC ಎಕ್ಸ್ ಡೈರೆಕ್ಟರ್ ಆಗಿದ್ದೆ, ಜಿಲ್ಲಾ ಸಾವಯವ ಕೃಷಿ ಮಿಷನ್ ಪ್ರೆಸಿಡೆಂಟ್ ಆಗಿದ್ದೆ, ಹಾಪ್ಕಾಮ್ಸ್ ಡೈರೆಕ್ಟರ್ ಆಗಿದ್ದೀನಿ, ಎಲ್ಲ ಸೋಷಿಯಲ್ ಆಕ್ಟಿವಿಟೀಸ್ನಲ್ಲೂ ಕೆಲಸ ಮಾಡಿದ್ದೀನಿ. ನನಗೆ ಉದ್ದೇಶ ದೊಡ್ಡ ಹುದ್ದೆ ಅನ್ನೋದಕ್ಕಿಂತ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಬೇಕು ಅಂತ ಅನಿಸಿದೆ. ಅಂದರೆ ಮನಸ್ಸಿನಲ್ಲಿ ಯಾವುದೇ ಒಂದು ಎಂಥ ಹುದ್ದೆ ಬಂದರೂ ಅದನ್ನು ಉಪಯೋಗಕರ ಮಾಡಬೇಕು ಅನ್ನೋಂಥ ಗುರಿ ಇಟ್ಕೊಂಡು ಸೊ ತಾವು ಜನಗಳ ಸೇವೆ ಮಾಡ್ತೀನಿ. ಯಾವುದೇ ಆದಂಥ ಒಂದು ಅಪೇಕ್ಷೆ ಇಟ್ಕೊಳ್ಳೋದಿಲ್ಲ? ಅಪೇಕ್ಷೆ ಇಲ್ಲ, ಇಂಥದ್ದೇ ಬೇಕು ಅಂತ ಇಲ್ಲ. ಒಟ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದು ದಾರಿ ಸಿಕ್ಕರೆ ಸಾಕು ಎಂದು ಜನಗಳಿಗೆ ಸೇವೆ ಮಾಡ್ತಾ ಇದ್ದೀವಿ. ಸರಿ ಸರ್. ಸರ್, ತಾವು ಈಗ ಈ ಜನಗಳಿಗೆ ಸೇವೆ ಮಾಡ್ತಾ ಇದ್ದೀರಿ. ಈಗ ಇದೇ ರೀತಿ ತಾವು ಇನ್ನು ಜನಗಳಿಗೆ ಸೇವೆ ಮಾಡಿಕೊಂಡು ಇದಕ್ಕೂ ಮುಂದೆ ಬೇರೆ ಯಾವುದೇ ಕೆಲಸಗಳನ್ನ ಮಾಡಬೇಕು ಅಂತ ತಾವು ಯಾವ್ದಾದ್ರು ಒಂದು ರೈತರಿಗಾಗ್ಬೋದು, ಇಲ್ಲ ನಿಮ್ಮ ಈ ಕ್ಷೇತ್ರದ ಜನಗಳಿಗಾಗ್ಬೋದು, ಈ ನಮ್ಮ ಮುಂದೆ ಬರುವಂಥ ಒಂದು ಯುವಕರಿಗಾಗ್ಬೋದು, ಒಂದು ಯಾವುದೋ ಒಂದು ಒಳ್ಳೆ ಕೆಲಸನ ತಾವು ಒಂದು ಪ್ರಾಜೆಕ್ಟ್ ಅಂತ ಒಂದು ರೆಡಿ ಮಾಡಿಕೊಂಡಿದ್ದೀವಿ. ಈಗ ನಮ್ಮ ಮನೆಯವರು ತಾಲೂಕ್ ಪಂಚಾಯತ್ ಮೆಂಬರ್ ಆದಮೇಲೆ ಈ ಭಾಗದಲ್ಲಿ ಆದಷ್ಟು ಎಲ್ಲ ಹಳ್ಳಿಗಳಲ್ಲಿ ಏನೇನು ಮೂಲಭೂತ ಅಗತ್ಯಗಳಿದೆ
ಆ ಕಡೆ ಗಮನ ಕೊಡ್ತಾ ಇದ್ದೀನಿ. ನನ್ನ ಮೂಲ ಆಶಯ ಕೃಷಿ, ಹೈಟೆಕ್ ಫಾರ್ಮಿಂಗು, ಇದರಲ್ಲಂಥ ಸುಧಾರಣೆಗಳು ಎಲ್ಲದರ ಬಗ್ಗೆ ಅಲ್ಲಲ್ಲಿ ಕೃಷಿ ಮೇಳಗಳಿಗೆ ಹೋಗೋದು, ಜನಗಳಿಗೆ ಇದ್ರ ಬಗ್ಗೆ ತಿಳುವಳಿಕೆ ಹೇಳೋದು, ಚರ್ಚೆ ಮಾಡೋದು ಎಲ್ಲನೂ ನಡೀತಾ ಇದೆ ಸರ್. ಕೃಷಿ ಬಗ್ಗೆ ಎಲ್ಲ ಕೃಷಿ ಬಗ್ಗೆ ಒಂದು ಸಂದೇಶ ಕೊಡ್ತಾ ಇದ್ದೀರಾ? ಸಾಕಷ್ಟು ಸಂದೇಶ ಕೊಡ್ತಾ ಇದ್ದೀರಾ. ಸಾಕಷ್ಟು ಸೆಮಿನಾರ್ಗಳು ಮಾಡಿಸಿದ್ದೀನಿ, ಒಳ್ಳೊಳ್ಳೆ ಸೈಂಟಿಸ್ಟ್ಗಳನ್ನ ಕರೆಸಿ ಸೆಮಿನಾರ್ಗಳು ಮಾಡಿದ್ದೀವಿ, ಆ ಥರ ಎಲ್ಲ ಮಾಡ್ಕೊಂಡಿದ್ದೀವಿ. ಆ ರೀತಿ ಕೆಲಸ ಕಾರ್ಯಗಳು ತಾವು ಮಾಡ್ತಾ ಇದ್ದೀರಾ. ಸರಿ ಸರ್. ಸರ್, ನಿಮ್ಮ ಮುಂದೆ ಈಗ ಬರ್ತಾ ಇರೋಂಥ ನಮ್ಮ ಭಾರತ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಅದು ತಮ್ಮ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಈ ದೇಶಕ್ಕೆ ಒಂದು ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್ ಗೌರ್ಮೆಂಟ್ ಬೇಕು ಅಂತ ನನಗನ್ನಿಸಿದೆ. ಮೊದಲನೇದಾಗಿ ದೇಶದ ಏನು ಸ್ಟ್ರೆಂಥನ್ ಮಾಡೋವಂಥದ್ದು, ದೇಶದಲ್ಲಿರೋಂಥ ಆದಷ್ಟು ಮೂಲಭೂತ ಅಗತ್ಯಗಳು ಸೌಲಭ್ಯಗಳನ್ನು ಕೊಡುವಂಥ ಸರ್ಕಾರ ಬೇಕು ಅಂತ ನನಗನ್ಸುತ್ತೆ. ಹೌದು, ಅನಿಸಿಕೆ ಒಂದು ತಮ್ಮ ಬಲವಾಗಿದ್ದು ಮುಂದೆ ಬರುವಂತ ಲೋಕಸಭಾ ಚುನಾವಣೆ ಬರ ಮಾಡ್ಕೊತಾ ಇದ್ದೀರಾ? ಹೌದು. ಓಕೆ ಸರ್. ಸೊ ನಮ್ಮ ಈಗಿನ ಯುವ ಜನತೆಗೆ, ಯುವ ಪೀಳಿಗೆಗೆ ಸೊ ತಮ್ಮಿಂದ ಒಂದು ಒಳ್ಳೆ ಸಂದರ್ಶನ ಕೊಡೋದಕ್ಕೆ ಏನು ಇಷ್ಟಪಡ್ತೀರಾ? ಈಗಿನ ಪೀಳಿಗೆ ಅಂದರೆ ನಾನು ನೋಡಿದ್ದೀನಿ, ಸಾಕಷ್ಟು ಬೇರೆ ಬೇರೆ ಹವ್ಯಾಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ಮೊಬೈಲ್ಗಳನ್ನ ಮಿಸ್ಯೂಸ್ ಮಾಡೋದು, ಕಾಲೇಜುಗಳಿಗೆ ಹೋಗ್ದಂಗೆ ಇರೋದು, ಕೆಲಸ ಮಾಡ್ದಂಗೆ ಅಡ್ಡಾಡೋದು ಅಂತೆಲ್ಲ. ಅವ್ರು ಎಲ್ಲೇ ಇರಲಿ, ಯಾವುದೇ ಸ್ಟೇಜಲ್ಲಿರಲಿ, ವಿದ್ಯಾವಂತರಾಗಿ ಒಳ್ಳೆ ಉದ್ಯೋಗ ಹೋದರೂ ಸರಿಯೇ, ಇಲ್ಲ ರಾಜಕಾರಣಿ ಆದರೂ ಸರಿಯೇ, ಒಳ್ಳೆ ಮಾರ್ಗದಲ್ಲಿರಬೇಕು. ಅವು ಯಾವೂ ಇಲ್ಲ ಅಂದ್ರೂ ಕೃಷಿ ಕ್ಷೇತ್ರಕ್ಕೆ ಬಂದ್ರೂ ಹೈಟೆಕ್ ಆಗಿ ಮಾಡಿ ಒಳ್ಳೆಯ ರೈತರಾಗಿ, ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬಾಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಒಂದು ಸಂದರ್ಶನ ಸತ್ಪ್ರಜೆ ಆಗಲಿ ಅಂತ, ಸತ್ಪ್ರಜೆ ಆಗಬೇಕು ಅಂತ ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸರ್, ನಮ್ಮ ಕ್ಷೇತ್ರದ ಈ ಬಡ ಕುಟುಂಬದವರಿಗೆ ಸೊ ತಾವು ಏನು ಒಂದು ಯೋಜನೆ ಮಾಡ್ಕೊಂಡಿದ್ರೆ, ಬಡ ಕುಟುಂಬ, ಹಿಂದುಳಿದ ವರ್ಗ ಅಂತಾರಲ್ಲ, ಆ ಹಿಂದುಳಿದ ವರ್ಗಕ್ಕೆ ತಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನಾನು ಮೂಲ ಕನಸಿಟ್ಕೊಂಡು ಬಂದಿದ್ದು ಇಲ್ಲಿಗೆ. ನಮ್ಮದು ಪಿತಾರ್ಜಿತ ಸಾಕಷ್ಟು ಆಸ್ತಿ ಇತ್ತು. ನಾನೊಬ್ಬನೇ ಬದುಕೋದು ಬೇಡ, ನಾನು ಚೆನ್ನಾಗಿ ಮಾಡಿದರೆ ನನ್ನಿಂದ ಒಂದು 4-6 ಫ್ಯಾಮಿಲಿ ಬದುಕುತ್ತಲ್ಲ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. ಒಂದು ರಾಜಕೀಯಕ್ಕೆ ಬಂದಿದ್ದು? ರಾಜಕೀಯ ಅಂತಲ್ಲ, ವ್ಯವಸಾಯಕ್ಕೆ ಮೊದಲನೇ ಬಂದೆ. ವ್ಯವಸಾಯದಲ್ಲಿನೂ ಸಾಕಷ್ಟು ಕೆಲಸ ಮಾಡೋಕೆ ಆಗಲಿಲ್ಲದಾಗ ರಾಜಕೀಯದಿಂದ ಏನಾದ್ರು ಸಿಕ್ಕುತ್ತೆ ಅದನ್ನು ಜನಕ್ಕೆ ಕೊಡಿಸೋಣ ಅಂತಲೇ ನಾನಲ್ಲಿ ಪ್ರವೇಶ ಮಾಡಿದ್ದು. ಸೊ ಈ ರೀತಿ ತಮ್ಮ ಅನುಭವಗಳನ್ನೆಲ್ಲ ಹಾಗೂ ಕೆಲಸ ಕಾರ್ಯಗಳನ್ನೆಲ್ಲ ಈ ನಿಮ್ಮ ಕ್ಷೇತ್ರದ ಜನರಿಗೆ ಒಂದು ಮುಡಿಪಾಗಿ ತಾವು ಕೆಲಸ ಕಾರ್ಯನ ನಿರ್ವಹಿಸ್ತಾ ಇದ್ದೀರಾ? ಹೌದು. ಸರಿ ಸರಿ ಸರಿ. ಈ ನಮ್ಮ ಸಂದರ್ಶನದಲ್ಲಿ ಚಳ್ಳಕೆರೆ ತಾಲೂಕು ಜನರಲ್ ಸೆಕ್ರೆಟರಿ ಆದ ಭರತೇಶ್ ರೆಡ್ಡಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದು ಅವರ ಕೆಲಸ ಕಾರ್ಯಗಳನ್ನು ಹಾಗೂ ಮುಂದೆ ಮಾಡಬೇಕೆಂದುಕೊಂಡಿರುವ ಜನರಿಗಾಗಿ ಮಾಡಬೇಕೆಂದುಕೊಂಡಿರುವ ಕೆಲಸ ಕಾರ್ಯಗಳನ್ನು ಕೂಡ ಹಾಗೂ ಯೋಜನೆಗಳನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ politicianindia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು ಸರ್. ಧನ್ಯವಾದ ಸರ್. ನಮಸ್ಕಾರ.